ಜ್ಞಾನವೇ ಇವರಿಗೆ ಸಿರಿತನವೋ, ನ್ಯಾಯ ನೀತಿಗೆ ಕನ್ನಡಿಯೋ. ಬಸಪ್ಪನವರ ಒಂದು ದೂರದೃಷ್ಟಿ ಇಲ್ಲ ದಿವ್ಯ ದೃಷ್ಟಿ ಅಂತ ಅನ್ಬೋದು. ಕಪ್ಪು ವಸ್ತ್ರದ ಪ್ರಿಯನೇ ಶನಿದೇವ. ಇಲ್ಲಿ ಬಂದಾಗ್ಲಿಂದ ನೆಮ್ಮದಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ನನ್ನ ಕುಟುಂಬದಲ್ಲಿ ಎಲ್ಲದಕ್ಕಿಂತ ಚೆನ್ನಾಗಿದ್ದೀನಿ ನಾನು. ಶನಿದೇವರ ಸ್ಮರಣೆ ಮಾಡಿದರೆ ಸಾಕು. ಶನಿದೇವರ ಮಹಿಮೆಯ ಬಲ್ಲವರಾರೋ. ದೇವರ ಹೇಳ್ದಂಗೆ ಒಂದು ಈ ದಿಕ್ಕಲೆ ಆಗುತ್ತೆ ಅಂತ ಹೇಳಿದ್ದು. ಆ ಥರ ಮದುವೆನೂ ಆಯ್ತು. ಒಂದು ಗಂಡು ಮಗಳು ಫಲ ಕೇಳಿದ್ರು, 2 ಗಂಡು ಮಕ್ಕಳಾಯ್ತು. ಶನಿದೇವನ ಆಜ್ಞೆಯಂತೆ ಬಂದ ಬಸಪ್ಪ ಭಕ್ತರಿಗೆ ಒಳ್ಳೆಯದನ್ನೇ ಮಾಡುತ್ತಿದ್ದಾರೆ. ತಾಯಿಯ ಮನಸ್ಸು ನಿಂದು ದೊರೆ. ಎಲ್ಲರೂ ಸಮೇತ ಹುಚ್ಚೂರು ಚೆನ್ನಾಗಿ ಕೂಡಿದಾಗ ಸ್ವಾಮಿ ಕ್ಷೇತ್ರದಿಂದ ನೆಲೆ ಆಗ್ತೀನಿ ಅಂತ ಹೇಳಿ ಈ ಕ್ಷೇತ್ರ ಬಂದು ಕೊಡೋಕೆ ನೆಲೆಯಾದ್ರು. ಈ ಸ್ವಾಮಿಯ ಹತ್ರ ಬೇಡಿಕೊಂಡರೆ ಎಲ್ಲ ಕೆಲಸದಲ್ಲೂ ಗೆಲುವು ನಿಮ್ಮದೇ. ಕುಣಿಯುತ್ತ ಬಾರೋ ನಲಿಯುತ್ತ ಬಾರೋ ಕಾಕವಾಹನನೇ. ತುಂಬ ಖುಷಿ ಪಡ್ತಾ ಇದ್ದೀವಿ. ಬಸವಣ್ಣನವರ ಪವಾಡ ಇವತ್ತು ಎದ್ದು ತೋರಿಸ್ತಾ ಇದೆ, ನಮ್ಮ ಕಣ್ಣು ಮುಂದೆನೆ ತೋರಿಸ್ತಿದೆಯಲ್ಲ ಸ್ವಾಮಿ. ಸ್ವಾಮಿಯ ದರ್ಶನ ಮಾಡಿ ನಿಮ್ಮ ಎಲ್ಲ ಕರ್ಮಗಳೆಲ್ಲ ದೂರವಾಗಿ ಬಿಡುತ್ತವೆ. ಬಾರಯ್ಯ ಶನಿದೇವ ಬಂದೆನ್ನ ಹರಸಯ್ಯ. ಕಷ್ಟದಲ್ಲೇ ಅನುಭವಿಸ್ತಾ ಇದ್ದಾನೆ. ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ ಈ ನನ್ನ ಅಪ್ಪನೇ ಕಾರಣ. V1 ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ನವಗ್ರಹಗಳಿಗೆ ಅಧಿಪತಿಯಾಗಿರುವ ಶ್ರೀ ಶನಿದೇವರ ಪವಾಡದ ಬಗ್ಗೆ ನಾವು ತಿಳಿಸುತ್ತಿದ್ದೇವೆ. ಈ ಕ್ಷೇತ್ರದ ಸ್ವಾಮಿಯ ಪವಾಡ ನೀವು ಕೇಳಿದ್ರೆ ಮಿಸ್ ಮಾಡದೆ ಒಂದ್ಸಲನಾದ್ರೂ ಹೋಗ್ಬೇಕು ಅಂತ ನಿಮಗೆ ಅನಿಸುತ್ತದೆ. ಹೌದು ವೀಕ್ಷಕರೇ, ಈ ಕ್ಷೇತ್ರದ ಸ್ವಾಮಿಯ ದರ್ಶನ ಪಡೆಯಲು ಮುಗಿಲು ಬೀಳುತ್ತಿದ್ದಾರೆ ಭಕ್ತಾದಿಗಳು. ಅದರಲ್ಲೂ ಬಸಪ್ಪನ ದರ್ಶನ ಪಡೆಯಲು ಕಾಯುತ್ತಿರುತ್ತಾರೆ. ಬಸಪ್ಪನ ಪವಾಡ ಕೇಳಿದ್ರೆ ನೀವು ಒಂದ್ಸರಿನಾದ್ರೂ ಬಸಪ್ಪ ಹತ್ರ ಆಶೀರ್ವಾದ ಪಡೆಯಲು ನಾವು ಹೋಗೋಣ ಅಂತ ನಿಮಗೆ ಅನಿಸುತ್ತದೆ. ಹೌದು ವೀಕ್ಷಕರೇ, ಬಸಪ್ಪ ಪವಾಡ ಹಾಗೂ ಸ್ವಾಮಿಯ ಪವಾಡ ಇಲ್ಲಿ ಬಂದಂತಹ ಭಕ್ತಾದಿಗಳ ಬಾಯಲ್ಲಿ ಕೇಳಿದ್ರೆ, ಹೌದು ವೀಕ್ಷಕರೇ, ಬಸಪ್ಪ ಪವಾಡ ಹಾಗೂ ಸ್ವಾಮಿಯ ಪವಾಡ ಇಲ್ಲಿ ಬಂದಂತಹ ಭಕ್ತಾದಿಗಳ ಬಾಯಲ್ಲಿ ನೀವು ಕೇಳ್ತಾ ಹೋದ್ರೆ, ಅರೆ ಏನಿದು ಕ್ಷೇತ್ರದ ಶಕ್ತಿ ಎಂದು ಅರಿತುಕೊಂಡು ತಡಿಯಪ್ಪ ನಾವು ಹೋಗೋಣ ಅಂತೀರಾ. ಯಾಕಂದ್ರೆ ಕ್ಷೇತ್ರದ ಶಕ್ತಿ ಮಹಿಮೆ ಅಪಾರವಾಗಿದೆ. ಬಂದು 6 ತಿಂಗಳಾಗಿದಷ್ಟೇ, ಅದರಲ್ಲಿ ಇಷ್ಟೊಂದೆಲ್ಲ ಪವಾಡ ಹೇಗೆ ಸಾಧ್ಯ ಅಂತ ನಿಮಗೆ ಆಶ್ಚರ್ಯವಾಗುತ್ತದೆ. ಅದಕ್ಕೆ ನಾವು ಮತ್ತು ನಮ್ಮ ತಂಡ ಕ್ಷೇತ್ರದ ಮಹಿಮೆಯ ತಿಳಿದುಕೊಳ್ಳೋಣ ಅಂತ ಇಲ್ಲಿನ ಧರ್ಮದರ್ಶಿಗಳಾದಂತಹ ಶಿವಣ್ಣನವರನ್ನ ಮಾತನಾಡಿಸಿ ಇದರ ಜೊತೆಗೆ ಭಕ್ತಾದಿಗಳನ್ನು ಕೂಡ ಮಾತನಾಡಿಸಿದ್ವಿ. ಆಗ ಗೊತ್ತಾಯ್ತು ನೋಡ್ರಿ ಕ್ಷೇತ್ರದ ಶಕ್ತಿ ಎಷ್ಟಿದೆ ಅಂತ. ಅಬ್ಬಬ್ಬ, ಬಸಪ್ಪನ ಶಕ್ತಿಯಂತೂ ಇಷ್ಟಿದೆ ಅಂತ ನನಗೂ ತಿಳಿದಿರಲಿಲ್ಲ. ಹೌದು ವೀಕ್ಷಕರೇ, ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ತಿಳಿಯುತ್ತದೆ ಕ್ಷೇತ್ರದ ಮಹಿಮೆ ಏನೆಂದು. ಈ ಕ್ಷೇತ್ರ ಬರುವುದಾದ್ರೂ ಎಲ್ಲಿ ಅಂತಿದ್ದೀರಾ? ಶ್ರೀ ಶನೇಶ್ವರ ಸ್ವಾಮಿ ಸಾಮ್ರಾಟ್ ಸೂರ್ಯ ಬಸಪ್ಪನವರ ಸನ್ನಿಧಿ, ಪೇಟೆ ಮಾಚಗೌಡನ ಹಳ್ಳಿ, ಮುತ್ತಿಗೆ ಗೇಟ್, ಅರಕಲಗೂಡು. ದೂರವಾಣಿ ಸಂಖ್ಯೆ 9556565140 ಹಾಗೂ 8792137140. 25 ವರ್ಷ ಆಯಿತು. ನಾನು ಸುಮಾರು ಒಂದು 25 ವರ್ಷ ಆಯ್ತು ಈ ದೇವಸ್ಥಾನಕ್ಕೆ ಬರೋಕೆ ಇಳಿದ್ಮೇಲೆ. ನಾನು ಬೇರೆಯವ್ರ ಹತ್ರಕ್ಕೆ ಕೂಲಿ ಮಾಡ್ತಾಯಿದ್ದೆ. ನಾನೇ ಸ್ವಂತ ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಾಗ ನಾನೇ ಒಂದು 2 ಜನ ಲೇಬರ್ ಇಟ್ಕೊಂಡು ಸ್ವಂತ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆದೆ. ಸ್ವಂತ ಕೆಲಸ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡೆ. ಒಂದು ಮನೆನೂ ಕಟ್ಟಾಯಿತು. ಆಮೇಲೆ ಮದುವೆ ಮಾಡಬೇಕು ಅಂದ್ಕೊಂಡು ದೇವ್ರು ಹೇಳ್ದಂಗೆ ಒಂದು ಈ ದಿಕ್ಕಲೆ ಆಗುತ್ತೆ ಅಂತ ಹೇಳಿತ್ತು. ಆ ಥರ ಮದುವೆನೂ ಆಯಿತು. ಒಂದು ಗಂಡು ಮಗಳು ಫಲ ಕೇಳಿದ್ರು, 2 ಗಂಡು ಮಕ್ಕಳಾಯಿತು. ಆಮೇಲೆ ಒಂದು ಸೈಟ್ ತಗೋಬೇಕು ಅಂತ ಹೇಳಿದೆ, ಒಂದು ಸೈಟ್ನೂ ತಗೊಂಡೆ. ಆಮೇಲೆ ಒಂದು ವೆಹಿಕಲ್ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. 2 ವೆಹಿಕಲ್ನೇ ತಗೊಂಡೆ. ಆಮೇಲೆ 2 ಬೈಕ್ನೂ ತಗೊಂಡೆ. ಹಾಗೆ ಈ ದೇವಸ್ಥಾನಕ್ಕೆ ಬರೋದ್ಮೇಲೆ ನನಗೆ ತುಂಬ ಕಷ್ಟ ಇತ್ತು. ಕಷ್ಟ ಎಲ್ಲ ಬಿಡುಗಡೆ ಆಗಿ ಭಾರಿ ಒಳ್ಳೆಯದಾಯಿತು. ನಮಸ್ಕಾರ, ನಮ್ಮ ಹೆಸರು ಶಿವರಾಜ್ ಗೌಡ ಅಂತ. ನಮ್ಮದು ಚಿತ್ರದುರ್ಗ. ನಾವು ಕಂಡಂಗೆ ಅಪರೂಪವಾದ ಕ್ಷೇತ್ರ ಅಂದರೆ ಇದು ಪೇಟೆ ಮಂಚ್ಕೊಂಡಹಳ್ಳಿ
ಬಸಪ್ಪ ಆಗಿರ್ಬೋದು, ದೇವರಾಗಿರ್ಬೋದು, ಮತ್ತು ಅರ್ಚಕರಾದ ಶಿವಣ್ಣವ್ರು ಇರ್ಬೋದು. ನಾವು ಜೀವನದಲ್ಲಿ ಎಲ್ಲ ಕಡೆನೂ ತಿರುಗಿ ಸೋತು ಸುಣ್ಣಾಗಿ ಲಕ್ಷಾನುಗಟ್ಟಲೆ ಹಾಳು ಮಾಡಿ ಆದರೂ ಎಲ್ಲೋದ್ರೂ ನನಗೆ ಯಾವುದು ಏನೂ ಆಗಿಲ್ಲ. ಸೊ ಆದರೆ ಇದು ಇಲ್ಲಿ ಬಸಪ್ಪ ಮತ್ತು ನಮ್ಮ ಶಿವಣ್ಣರು ಅವರೊಂದು ಶಾಸ್ತ್ರ, ಅವರೊಂದು ಪೂಜೆ ಕಾರ್ಯ ನನಗೆ ತುಂಬ ಇಷ್ಟವಾಗಿದೆ. ಮತ್ತು ಅಲ್ಲಿಂದ ನಮ್ಮ ಕಷ್ಟಗಳು ತುಂಬ ಪರಿಹಾರ ಆಗ್ತಿದ್ದಾವೆ. ಸೊ ನಾನು ಅಲ್ಲಿಂದ ತಿಂಗಳಿಗೆ 3-4 ಸರಿ ಬಂದು ಹೋಗ್ತೀನಿ. ಬಸಪ್ಪ ಆಗಲಿ ಶಿವಣ್ಣರಾಗಲಿ ಇಡೀ ನನ್ನ ಇದರಲ್ಲಿ ಜೀವನದಲ್ಲಿ ಶಾಸ್ತ್ರ ಹೇಳೋದ್ರಲ್ಲಾಗಲಿ ಪೂಜೆ ವಿಧಾನದಲ್ಲಾಗಲಿ ಅವರಂಥ ಅಪರೂಪವಾದ ವ್ಯಕ್ತಿ ನಾವೆಲ್ಲೂ ನೋಡೇ ಇಲ್ಲ. ಸೊ ಇಲ್ಲಿ ಅಷ್ಟು ಪವಾಡ ನಡೆಯುತ್ತೆ. ಮತ್ತು ದುಡ್ಡಿಗೋಸ್ಕರ ಅವ್ರು ಯಾವುದೋ ದುಡ್ಡಿನ ಇವತ್ತು ಆಸೆ ಇಟ್ಕೊಂಡೇ ಇಲ್ಲ. ಅವರು ದುಡ್ಡಿನ ಆಸೆಗೆ ಅವ್ರು ಮಾಡೇ ಇಲ್ಲ. ಸೊ ನಮ್ಮಿಂದ 4 ಜನಕ್ಕೆ ಒಳ್ಳೇದಾಗಬೇಕು, ಒಂದು ಕ್ಷೇತ್ರ ಬೆಳಿಬೇಕು, ನಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗಬೇಕು, ಅಷ್ಟೇ ಅವರಲ್ಲಿರೋದು. ಆ ಒಂದು ವ್ಯಕ್ತಿತ್ವ ಇಟ್ಕೊಂಡು ಬಸಪ್ಪ, ಶನಿ ಮಹಾತ್ಮ, ಪ್ರಿಯಾಪಟ್ಟಣದಮ್ಮ ಆ ಒಂದು ಅವು ಮೂರೂ ಇವತ್ತು ತುಂಬ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅತಿಯಾದ ತುಂಬ ಶಕ್ತಿ ಅಂದರೆ ಬಸಪ್ಪರು, ಮತ್ತು ಅತಿಯಾಗಿ ನಂಬೋದು ಅಂದರೆ ಶಿವಪ್ಪವ್ರನ್ನ ಅರ್ಚಕರು. ಅವರು ಇಡೀ ನಮ್ಮ ಅವ್ರು ಏನು ಹೇಳ್ತಾರೆ ಅದಂತಲೇ ಆಗುತ್ತೆ. ಸೊ ಇಲ್ಲಿ ಬಂದರು ನಂದು ತುಂಬ ಕಷ್ಟ ಇತ್ತು. ನಾನು ಹೇಳ್ತೀನಲ್ಲ, ಲಕ್ಷಾನುಗಟ್ಟಲೆ ಹಾಳು ಮಾಡಿದ್ದೀನಿ ಬೇರೆಯವರಿಗೋಸ್ಕರ. ಸೊ ಇಲ್ಲಿ ಬಂದಮೇಲೆ 1 ರೂಪಾಯಿನೂ ಖರ್ಚು ಮಾಡಿಲ್ಲ, ಬರೀ ಬರೋ ಖರ್ಚೇ ಜಾಸ್ತಿ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಯಾರೇ ಬರಲಿ, ಅವ್ರಿಗೆ ಏನೇ ನೋವಿರಲಿ, ಇಲ್ಲಿ ಬಂದರೆ ತುಂಬ 100ಕ್ಕೆ 100 ಭಾಗ ಕೆಲಸ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಎಕ್ಸಾಂಪಲ್ ಇವಾಗ ನಮ್ಮ ಫ್ರೆಂಡೇ ಒಬ್ಬ ಯತೀಶ್ ಗೌಡ ಅಂತ ನಮ್ಮ ಅವರು ತುಂಬ ಈಗ ಫ್ಯಾಕ್ಟ್ರಿ ಎಲ್ಲ ಲಾಸ್ ಆಗಿದೆ. ಸೊ ಈಗ ಎಲೆಕ್ಷನಲ್ಲೂ ನಿಲ್ಲಕ್ಕೆ ಎಲ್ಲದನ್ನೂ ಇದು ಮಾಡಿದ್ರು, ಅವ್ರನ್ನೇ ಇದು ಮಾಡೋಕೆ ಹೋಗಿದ್ರು. ಸೊ ಇಲ್ಲಿ 1 ವಾರ ಬಂದೋಗಿರೋದಕ್ಕೆ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ. ತುಂಬ ಅಂದರೆ ತುಂಬ ಅವರು ಈ ಲೈಫ್ ಒಂದು ಕಾಲು ಭಾಗ ಚೇಂಜ್ ಆಗಿದೆ. ಸೊ ಹಾಗೆ ಮತ್ತೆ ನಾಳೆ ಮತ್ತೆ ತಿರ್ಗಾ ಬರ್ತಾಯಿದ್ದಾರೆ ಅಲ್ಲಿಂದ ಬೆಂಗಳೂರಿಂದ. ಸೊ ನಾನಾರು ಕಡೆ ಮಕ್ಕಳ ಬಗ್ಗೆ, ಮದುವೆ, ಪ್ರತಿಯೊಂದು ಕೋರ್ಟು ಕಚೇರಿ, ಜಮೀನು ವಿಚಾರ ಯಾವುದೇ ಆಗಿರಲಿ ಇಲ್ಲಿ 100ಕ್ಕೆ 100 ಭಾಗ ಕೆಲಸ ಆಗುತ್ತೆ. ಆಮೇಲೆ ದುಡ್ಡಿಗೋಸ್ಕರ ಮಾಡ್ತಾಯಿಲ್ಲ, ಪರಮಾತ್ಮಗೆ ಬೇಕಾಗಿರೋದು ಭಕ್ತಿ. ಆ ಭಕ್ತಿಯಿಂದ ನಡ್ಕೊಂಡ್ರೆ ತನಗೆ ತಾನೇ ಎಲ್ಲದು ಬರುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಮುಖಂಡರು ಮತ್ತು ಸ್ವಚ್ಛ ಸಮಿತಿ ನಿರ್ಮಾಣ ಸಮಿತಿಯ ಸದಸ್ಯರು ಅರ್ಕಲಗೂಡು. ಮೂಲತಃ ಇದೇ ಊರು. ಇಲ್ಲಿ ತುಂಬ ವರ್ಷಗಳಿಂದ ನಮ್ಮ ಅರ್ಚಕರು ಶಿವಣ್ಣವರು ತುಂಬ ವರ್ಷದಿಂದ ಪೂಜೆ ಮಾಡ್ಕೊಂಬತ್ತವ್ರೆ. ನಾವು ಕೂಡ ಬರ್ತಾಯಿದ್ದೀವಿ. ಇಲ್ಲಿ ಬರೋಂಥ ಭಕ್ತಾದಿಗಳವರು ಏನು ಕಷ್ಟ ಪರಿಹಾರ ಮಾಡ್ಕೊಳ್ಳೋಕ್ಕೆ ಬರ್ತಾರೆ ಅಂತ ನಿಜವೂ ಕೂಡ ಈ ಸ್ವಾಮಿಯವರು ಅವ್ರ ಕಷ್ಟಕ್ಕೆ ಸ್ಪಂದಿಸಿ ಅವರ ಕಷ್ಟಗಳನ್ನೆಲ್ಲ ಕೂಡ ಪರಿಹಾರ ಮಾಡ್ತಿದ್ದಾರೆ. ಮತ್ತು ಊರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಜಾಗದ ವ್ಯವಸ್ಥೆನೂ ಇರ್ಬೋದು, ಆದರೆ ಸ್ವಾಮಿಯವರ ಒಂದು ಉನ್ನತ ಒಂದು ಇದಕ್ಕಾಗಿ ಕ್ಷೇತ್ರನ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಅವ್ರ ಜಮೀನು ಬಳಿ ಬಂದು ಇಲ್ಲೇ ನೆಲೆಸವ್ರೆ. ಈ ಬಸಪ್ಪನವರ ಒಂದು ದೂರದೃಷ್ಟಿ, ಇಲ್ಲ ದಿವ್ಯ ದೃಷ್ಟಿ ಅಂತ ಅನ್ಬೋದು. ಅಲ್ಲಿ ಏನು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಇಲ್ಲ ಏನೋ ಮನೆ ಕಡೆ ಏನೋ ತೊಂದರೆ, ಇಲ್ಲ ಜಮೀನು ಆಸ್ತಿ ವಿವಾದಗಳಲ್ಲಿ ಮಾರಾಟ ಅಂಥವೆಲ್ಲ ವಿಚಾರಗಳಿಗೆ ಬಂದಾಗ ಅವರು ಕಷ್ಟ ಅಂತ ಬಂದಾಗ ಬಸಪ್ಪನವ್ರ ದಿವ್ಯ ದೃಷ್ಟಿ ಅದೆಲ್ಲ ಒಂದು ಪರಿಹಾರ ಮಾಡ್ಕೊಡೋಂಥ ಒಂದು ಶಕ್ತಿ ಬಸಪ್ಪನವ್ರಿಗಿದೆ. ಬಸಪ್ಪನವರು ಅವರೆಲ್ಲ ಏನು ಅವ್ರಿಗೆ ತೋಚಂಥ ಒಂದು ಆಲೋಚನೆಗಳಲ್ಲಿ ಅವರೆಲ್ಲ ಪರಿಹರಿಸ್ಕೊಂಡು ಬರ್ತಾಯಿದೆ. ನಮಸ್ತೆ ವೀಕ್ಷಕರೇ, V1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವಿದ್ದೀವಿ ಅರಕಲಗೂಡಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಬಸಪ್ಪನವರ ಪುಣ್ಯಕ್ಷೇತ್ರ ಇದಾಗಿದೆ. ಇಲ್ಲಿ ಸ್ವಾಮಿ ನೆಲೆಸಿರೋದು ನೀವು ನೋಡ್ತಿರ್ಬೋದು. ಮತ್ತು ನಮ್ಮ ಇಲ್ಲಿನ ಪ್ರಧಾನ ಅರ್ಚಕರಾದ ಶಿವಣ್ಣ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಗುರುಗಳೇ. ನಮಸ್ತೆ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಯಾವಾಗ ಸ್ವಾಮಿ ನೆಲೆಸಿದ್ರು? ಸ್ವಾಮಿ 1 ವರ್ಷ ಆಯಿತು. 20 ವರ್ಷದಿಂದಲೇ ಊರಿನಾಗೆ ಮಾಡ್ತಿದ್ದೆ ಮನೆಯಲ್ಲಿ. ಮೊದಲು ಬಂದು ಪುಣ್ಯಕ ನಮ್ಮ ಮತ್ತೂರಲ್ಲಿ. ಇಲ್ಲಿ ಸ್ವಾಮಿ ಯಾವ ಥರ ನೆಲೆಗೊಂಡ್ರು? ಸ್ವಾಮಿ 20 ವರ್ಷದಿಂದ ಸ್ವಾಮಿ ಸೇವೆ ಮಾಡ್ಕೊಂಡು ಬಂದಿದ್ದೆ ಊರಿನಾಗ. ದೇವಸ್ಥಾನ ಮಾಡಬೇಕು ಅಂತ ಪುಣ್ಯಕ್ಕೆ ಹೋಗಿ ಭಾರಿ ಕಾಡಿಸ್ತಾ, ತುಂಬಾ ನೋವು ಕೊಟ್ಟ. ಸಾಯ ಸ್ಟೇಜ್ಗೆ ಅಂತ ಪುಣ್ಯಕ್ಕೆ ಹೋಗಿ ತಂದು ಗೂಡೆಕ್ಕಿದೆ ಮನೆಗೆಲ್ಲರೂ ಸಮೇತ ಹುಚ್ಚು ರಚನೆ ತಂದು ಕೂಡಿದಾಗ ಸ್ವಾಮಿ ಕ್ಷೇತ್ರನ ನೆಲೆ ಆಗ್ತೀನಿ ಅಂತ ಹೇಳಿ ಈ ಕ್ಷೇತ್ರ ಬಂದು ಪುಣ್ಯಕ್ಕೆ ನೆಲೆಯಾದರು. ಬಂದಂಥ ಭಕ್ತಾದಿಗಳಿಂದ ಪುಣ್ಯಕ್ಕೆ ಹೋಗಿ ಬರೆದಂಥ ಏನೂ ನಾನು ಬೇಡದ ಪುಣ್ಯಕ್ಕೆ ಹೋಗಿ ಜೀವ ನಿಂದು ಪ್ರಾಣ ನಿಂದು ಒಂದಿನ ಹೋಗೋಂಥ ಜೀವಕ್ಕೆ ನೀನು ಸೇವೆ ನಾನು ಮಾಡ್ಕೊಂಡು ಹೋಗ್ತೀನಿ. ಕರಪ್ಪ ಪುಡಕ್ಕೆ 2 ಮಕ್ಕಳನ್ನ ಕೊಟ್ಟಿದ್ದೆ, ಸಂತಾನ ಕೊಟ್ಟಿದ್ಯಾ. ನನಗೆ ತಂದೆ ಇಲ್ಲ, ನೀನು ತಂದೆ ಅಂತ ಹೇಳಿ ಪುಡಕ್ಕೆ ತಂದೆ ಸ್ವಲ್ಪ ನೋಡ್ಕೊಂಡು ಸೇವೆಯನ್ನು ಪುಡಕ್ಕೆ ಹೋಗಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತೀನಿ. ಇಚ್ಛೆ ಅಂತ ಪುಣಕ್ಕೆ ಸ್ವಾಮಿ ನನ್ನ ಒಂದು ಜಾಗದಲ್ಲಿ ಪುಣಕ್ಕೆ ಮಾಡಬೇಕು ಅಂತ ಅವ್ರು ಆಸೆ ಪಟ್ಟರು. ಆ ಆಸೆ ಅಂತ ಪುಣಕ್ಕೆ ಹೋಗಿ ಒಂದು ಕ್ಷೇತ್ರ ಮಾಡಿದ್ದೀನಿ. ಇದೊಂದು ಪುಣ್ಯ ಪುಣಕ್ಕೆ ಹೋಗಿ ಭಕ್ತಾದಿಗಳಿಗೆ ಪುಣಕ್ಕೆ ಹೋಗಿ ಇನ್ನೊಂದು ಬೆಂದರ ಪರ ಇದೊಂದು ಕ್ಷೇತ್ರ ಒಂದು ಪುಣ್ಯ ಕ್ಷೇತ್ರವಾಗಲಿ ಪುಣಕ್ಕೆ ಹೋಗಿ ಅದರಿಂದ ಅಂತ ಹೇಳಿ ಪುಣಕ್ಕೆ ಹೋಗಿ ಸ್ವಾಮಿ ಕ್ಷೇತ್ರ ಪುಣಕ್ಕೆ ಮಾಡಿದ್ದೀನಿ. ಇನ್ನು ಪುಣಕ್ಕೆ ಬಂದಂಥ ಭಕ್ತಗಳಿಂದ ಪುಣಕ್ಕೆ ಹೋಗಿ ಪ್ರತಿ ಶನಿವಾರ ಅನ್ನದಾಸೋಹ ನೊಂದು ಬೆಂದು ಅಂತ ಪುಣಕ್ಕೆ ಹೋಗಿ ಲಾಸ್ಟಿಗೆ ಪುಣಕ್ಕೆ ಹೋಗಿ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ದೊಡ್ಡ ಕ್ಷೇತ್ರಗಳೆಲ್ಲ ಬಂದವರು ಹಣ ಕಳ್ಕೊಂಡು ಬಂದರು ಪುಣಕ್ಕೆ ಹೋಗಿ ಏನು ಅಂತ ಪುಣಕ್ಕೆ ಭಕ್ತ ಮಂತ್ರ ಪುಣಕ್ಕೆ ಹೋಗಿ ಕರ್ಪೂರ ಊದ್ಬತ್ತಿ ಬೆಚ್ಚರಿಂದ ಸಂತಾನ ಭಾಗ್ಯ, ಮತ್ತು ಪುಣಕ್ಕೆ ಹೋಗಿ ಲಗ್ನ,
ಸರ್ಕಾರಿ ನೌಕರಿ ಅಂತ ಹೇಳಿ ಬೋರ್ವೆಲ್ ಪಡಕೋ ನೊಂದು ಬೆಂದರ್ಗೆ ಅಂತ ಪಡಕೋ ಹೋಗಿ ನಿನ್ನೆವರೆಗೂ ಸಮೇತ ಪಡಕೋ ಸುತ್ತಮುತ್ತೆಲ್ಲ ಪಡಕೋ ಬೋರ್ ಪಾಯಿಂಟ್ ಆ ಬಸಪ್ಪನವರ ಆಶೀರ್ವಾದದಿಂದ ಪಡಕೋ ಹೋಗಿ ಸ್ವಾಮಿಯರ ದೈವ ದೃಷ್ಟಿಯಿಂದ ನಾನು ಹೇಳ್ದಂಥವು ನಾನು ಅನ್ಬಾರ್ದು, ನಾನು ಅಂದರೆ ಮೂರ್ಖ ಆಗ್ತೀನಿ. ಆ ಸ್ವಾಮಿ ಇಚ್ಛೆ ಅಂತ ಪಡಕೋ ಹೋಗಿ ಹೋದ್ರದೆಲ್ಲ ಪಡಕೋ ಇದುವರೆಗೂ ಸಮೇತ ಫೇಲ್ ಅನ್ನೋದಿಲ್ಲ. ಯಾಕಂದ್ರೆ ಪಡಕೋ ಹೋಗಿ ಒಂದಪ್ಪ ಪಡಕೋ ಅಡಿಕೆ ಹೋದಂಥ ಆನೆ ಕೊಡೋದು ಸಿಗೋದಿಲ್ಲ. ಆ ಗೌರವನ ಉಳಿಸ್ಕೊಂಡು ಇವತ್ತು ಸಮೇತ ಜನಸೇವೆ ಮಾಡ್ಕೊಂಡು ಹೋಗ್ತೀನಿ ಪಡಕೋ. ಇಲ್ಲಿ ದುಡ್ಡು ವ್ಯಾಮೋಹ ಅನ್ನೋದು ಯಾವುದೂ ಇಲ್ಲ, ಅರಿಕೆ ಆಡುವಂಥ ಯಾವುದೂ ಇಲ್ಲ. ಇದುವರೆಗೂ ಸಮೇತ ಯಾರು ಕಾಣಿಕೆ ಅಂತ ಸ್ವಾಮಿ ಬಂದಾಗಲೂ ಕೇಳೋದಿಲ್ಲ, ನಾವು ಸಮೇತ ಕೇಳಿಲ್ಲ. ಬಂದದಕ್ಕೆ ಪಡಕೋ ಇನ್ನೊಂದು ಬಂದಿತ್ತಂತ ಪಡಕೋ ಪ್ರಸಾದ ರೂಪದಲ್ಲಿ ಪಡಕೋ ಪ್ರತಿ ಶನಿವಾರ ಅನ್ನದಾಸೋಹ ಸಮೇತ ಬಂದಂಥ ಭಕ್ತಗಳಿಗೆ ಪಡಕೋ ಒಂದು ಸ್ಥೈರ್ಯ ತುಂಬಿ ಕಳಿಸ್ತಾ ಇರ್ತೀನಿ. ಅದೇ ಭಕ್ತಾದಿಗಳ ಬಾಯಲ್ಲೂ ನಾವು ಕೇಳಿದ್ವಿ, ಇಲ್ಲಿ ಯಾವುದೇ ರೀತಿಯಾದ ಹಣ ಕೇಳಲ್ಲ, ನಮ್ಮ ಕಷ್ಟಗಳನ್ನ ಬಗೆಹರಿಸ್ತಾ ಬರ್ತಿದ್ದಾರೆ ಸ್ವಾಮಿ ಅಂತ ಕೇಳ್ಪಟ್ಟೆ. ಇಲ್ಲಿ ಭಕ್ತಾದಿಗಳು ಸಹ ಸ್ವಾಮಿನ ತುಂಬಾ ನಂಬಿಟ್ಟಿದ್ದಾರೆ, ಎಲ್ಲ ಕೆಲಸ ಸಹ ಸ್ವಾಮಿ ನಂಬಬೇಕು. ಯಾಕಂದ್ರೆ ಸ್ವಾಮಿ ನಾವು ಇಲ್ಲ ಅಂತಿಲ್ಲ, ನಮ್ಮ ಟೈಮಲ್ಲಿ ಪಡಕೋ ನಾವು ದೇವ್ರನ್ನೇ ಪೂಜೆ ಮಾಡಿದ್ರಲ್ಲ, ಆರಾಧನೆ ಮಾಡಿದ್ರಲ್ಲ ನಾವು ಜೀವನದಲ್ಲಿ. ಸ್ವಾಮಿ ಅಂತ ಪಡಕೋ ನನಗೆ ಅನುಭವಗಳು ಪಡಕೋ ಆದಾಗ ತುಂಬಾ ಪಡಕೋ ನಾವು ನೋವು ತಿಂದಾಗ ಪಡಕೋ ಈ ಸ್ವಾಮಿ ಸೇವೆ ಮಾಡಲೇಬೇಕು ಅಂತ ಪಡಕೋ. ಲಾಸ್ಟ್ ಟೈಮ್ ಪಡಕೋ ಒಂದು ಆಪರೇಷನ್ ಆಗಬೇಕು ಅಂತ ಪಡಕೋ ಡಾಕ್ಟರ್ ಹೇಳಿದಾಗ ಅಲ್ಲಿಂದ ಪಡಕೋ ಹೋಗಿ ಮರಬಾಜಿ ಪಡಕೋ ವಾಪಸ್ ಕರ್ಸಿ ಬಂದ. ಏನೂ ಇಲ್ಲ ಪಡಕೋ ನಮಗೆ ಸಪೋರ್ಟ್ ಯಾರು ಮಾಡಿದ ಪಡಕೋ ಭಗವಂತನ ಪಡಕೋ ಮರ ಬಿದ್ದಾಗ ಸ್ವಾಮಿ ಎಲ್ಲ ಥರದ ಇದೀನಿ ಕಣಪ್ಪ ಅಂತ ಹೇಳಿ ಪಡಕೋ ಬೆನ್ನುಗಾವಲಿಗೆ ಹಾಕೊಂಡು ಪಡಕೋ ತಪಾಸೆಲ್ಲ ಕೂತ್ಕೊಂಡು ಪಡಕೋ ಗುರು ಮಾರ್ಗದರ್ಶನ ಅಂತ ಪಡಕೋ ನಮ್ಮ ಗುರುಗಳು ಯಾವ ರೀತಿ ಆಜ್ಞೆ ಕೊಟ್ಟರೋ ಅದೇ ರೀತಿ ಪಡಕೋ ಅವ್ರು ಹೇಳಿದಂಥ ಸೇವನೆ ಮಾಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಯಾವುದೇ ರೀತಿಯಾದ ಯಾರ ಹತ್ರನೂ ದುಡ್ಡು ಅಪೇಕ್ಷೆ ಪಡದೆ ನೀವು ಈ ಕ್ಷೇತ್ರವನ್ನ ಬೆಳೆಸ್ತಾ ಇದ್ದೀರಾ. ಶಕ್ತಿ ಮೀರಿ ಪಡಕೋ ಯಾರು ನಾಳೆ ಪಡಕೋ ಹಾಕ್ತಾರೆ ದುಡ್ಡು ನಾನು ಅನ್ನೋದು ಪಡಕೋ ಬರ್ತದೆ. ವ್ಯಾಮೋಹಕ್ಕೆ ಪಡಕೋ ಯಾರ್ದನ್ನು ಕೊಡಿ ಅಂತ ಕೇಳಿಲ್ಲ. ಶ್ರಮ ಪಟ್ಟ ಪಡಕೋ ಒಬ್ಬರ ಮೇಲೆ ಕೂಲಿ ಮಾಡೋದಲ್ಲಿ ಪಡಕೋ ಒಬ್ಬರ ಮೇಲೆ ಜೀತ ಮಾಡೋದಲ್ಲಿ ಪಡಕೋ ತಂದು ಪಡಕೋ ನಾನು ಹಾಕ್ತೀನಿ. ಬಂದವ್ರ ಪಡಕೋ ನಾನು ಪರ ಪಡಕೋ ಬೆನ್ನಿದ್ಗಡೆ ಪಡಕೋ ನಾನು ಸೇವೆ ಅಲ್ಲ ಅಬ್ಬಿಲ್ಲ ಅರ್ಚಕಲ್ಲ. ಇಲ್ಲಿ ಬಂದ ಪ್ರತಿ ಜನನೂ ಸಮೇತ ಬರೋ ಭಕ್ತಾದಿಗಳು ಸಮೇತ ಅರ್ಚಕರಾಗಿರ್ತಾರೆ ಅನ್ನೋ ಒಂದು ನೇಮಕ ಬಂದ್ಬಿಟ್ರೆ ಇಲ್ಲಿ ಯಾವುದೇ ರೀತಿ ವ್ಯಾಮೋಹ ಇಲ್ಲ. ಶಿಸ್ತಿಗೆ ಇನ್ನೊಂದು ಹೆಸರೇ ಪಡಕೋ ಶನಿ ಮಹಾತ್ಮ ದಂಡನಾಯಕ ಅಂತ ಹೇಳಿ ಪಡಕೋ ತಪ್ಪಿದ್ರು ಪಡಕೋ ತಪ್ಪು ನಡೀತಾರೆ ಪಡಕೋ ಒಳ್ಳೆ ತಂದು ಪಡಕೋ ಬಂದರೆ ಅವರೆಲ್ಲರಿಗೂ ಸಮೇತ ಸ್ವಾಮಿ ಭಗವಂತನ ಅನುಗ್ರಹ ಇರ್ತದೆ. ಮೂಲ ದೇವ್ರನ್ನ ತೋರಿಸ್ತೀರಾ? ಗುರುಗಳೇ, ಮೂಲತಃ ದೇವರು ಅಂದ್ರೆ ಇಲ್ಲಿ ಸ್ವಾಮಿ ನೆಲೆಸಿದ್ದಾರೆ. ಅವರ ನೋಡಕ್ಕೆ ಎರಡು ಕಣ್ಣು ಸಾಲದು ಅವ್ರನ್ನ. ಶಿವ ನಂದಿ ಇದೆ, ಈ ಕಡೆ ಬರೋದಾದ್ರೆ ಪಿರಿಯಾಪಟ್ಟಣಮ್ಮ ಇದೆ. ಇದ್ರ ಬಗ್ಗೆ ತಿಳಿಸ್ಕೊಡಿ, ಏನಿದು ಪಿರಿಯಾಪಟ್ಟಣಮ್ಮ? ಈ ಕ್ಷೇತ್ರಕ್ಕೆ ಬೇಕು ಅಂತ ನಮಗೆ ಮಾಡಲಿಲ್ಲ. ನಮ್ಮ ಕುಲದೇವತಿ 3 ತಲೆಮಾರಿಂದಲೂ ಸಮೇತ ಪಡಕೋಯಿ ನಾವೆಲ್ಲ ಸೇರಿ ಪಡಕೋ ನಮ್ಮ ಕುಟುಂಬ ಸಂಬಂಧಪಟ್ಟರು ಒಟವರದವ್ರು ಅಂತ ಹೇಳಿ ಪಡಕೋ ಅಮ್ಮನ ಸೇವೆ ವರ್ಷಕ್ಕೂ ನಮ್ಮ ಪಡಕೋಯಿ ಬಲಿಯನ್ನು ಹಾಕಿ ಅಮ್ಮನ ಸೇವೆ ಮಾಡ್ತಾಯಿದ್ರು. ಅದನ್ನು ಪಡಕೋಯಿ ನಮಗೂ ಸಮೇತ ಪಡಕೋ ಮಾಡಿಸ್ಬೇಕನ್ನ ಬಂತು ಪಡಕೋಯಿ. ಅದನ್ನು ಅಮ್ಮನವ್ರ ಪಡಕೋ ನಮ್ಮ ಕುಲದೇವತೆ ಆಗಿರೋಂಥ ಪಡಕೋಯಿ ಇಲ್ಲಿ ನಮ್ಮನ್ನು ಪಡಕೋ ಬದುಕಬಾರ್ದು ಅಂತ ಹೇಳಿ ತುಂಬ ವಾಮಾಚಾರಗಳನ್ನು ಮಾಡಿ ಪಡಕೋಯಿ ತುಂಬ ಜನಗಳೆಲ್ಲ ಹದ್ಗಾಡ್ಸಕ್ಕಂತ ಪಡಕೋ ಭಾರಿ ಪ್ರಯತ್ನ ಮಾಡಿದರು. ಆಗ ಅಮ್ಮನ ಪಡಕೋ ಇಲ್ಲಿ ನೆಲೆ ಮಾಡ್ಕೋಬೇಕು ಪಡಕೋಯಿ ಬಂದಂಥ ಸ್ವಾಮಿ ಸೇವೆ ಮಾಡಿದ್ರು. ಅಮ್ಮನ ದರ್ಶನ ಸಮೇತ ಮಾಡಿ ಮುತ್ತೈದರ ಪಡಕೋ ಅರ್ಸ್ಲಿ ಅಂತ ಅಮ್ಮ ಹೇಳಿ ಈಗ ಅಮ್ಮನ ಸಮೇತ ಸ್ಥಾನಕ್ಕೆ ನೆರವೇರಿಸಿದ್ದೀವಿ. ಇಲ್ಲಿ ಯಾವ ಥರ ಅಮ್ಮನವರು ವಾಗ್ದಾನ? ಹೂಪ್ರಸಾದ ಕೊಡ್ತಾರೆ, ಬಡ್ಲಕ್ಕಿನ ಪುಣಕ ಕೊಟ್ಟು ಹೋಗ್ತಾರೆ. ಅವ್ರ ಹಸ್ಕಡೆಂತ ಪಡ್ಕೋ ಹರಕೆ ಮುಡುಕುಗಳನ್ನು ಕಟ್ಟೋಗಿ ಅವರ ಭಕ್ತರುಗಳ ಪಡ್ಕೋ ಕಷ್ಟ ಪಡ್ಕೋ ನಿವೇಶಿಸ್ಕೊಳ್ತಾರೆ ಅಂತ ಅಮ್ಮನಿಗೆ ನಿರ್ದೇಶಿಸಿದ್ವಿ. ಯಾವ ದಿನಗಳಲ್ಲಿ ನಡೆಯುತ್ತೆ? ಮಂಗಳವಾರ ಶುಕ್ರವಾರ ಅಮ್ಮನ ಪೂಜೆ, ನಿತ್ಯ ಪುಣಕೋಗಿ ಸ್ವಾಮಿಗೆ ಶನಿವಾರ ಬುಧವಾರ ಸೋಮವಾರ ಅಭಿಷೇಕ ಪೂಜೆಗಳಿರ್ತವೆ. ವಿಶೇಷ ಪುಣಕೋಗಿ ಹೊರಗಡೆ ಸಮೇತ ದೂರದಿಂದ ಸಮೇತ ಪುಣಕೋ ಭಕ್ತರು ಪುಣಕೋ ಬಂದ ಸ್ವಾಮಿಗೆ ನಿತ್ಯ ಪುಣಕ ನೋಡಲೇಬೇಕು ಅಂತ ಪುಣಕೋಗಿ ಸ್ವಾಮಿ ಸೇವೆ ಬರ್ತಾರೆ. ಸ್ವಾಮಿಯವ್ರದ್ದು ಏನಾದರೂ ಹೂಪ್ರಸಾದ ಆಗುತ್ತೆ ಪುಣಕೋಗಿ. ವಾರದಿನ ಪುಣಕೋಗಿ ದೈವ ಅನುಗ್ರಹದಿಂದ ಪುಣಕೋಯಿ ದೈವ ಏನು ಹೇಳ್ತಾನೆ ಪುಣಕೋಯಿ ಮೈ ಮೇಲೆ ಬಂದಾಗ ಆ ಮೈ ತುಂಬಿ ಅದನ್ನು ಪುಣಕೋಯಿ ಪ್ರಶ್ನೆ ಉತ್ತರಗಳ ಮೇಲೆ ಪುಣಕೋಯಿ ಬಂದ ಪಕ್ಷಗಳು ಅವ್ರ ಕಷ್ಟಗಳನ್ನ ಪುಣಕೋ ಪರಿಹಾರ ಮಾಡ್ಕೊತಾರೆ. ರಾಜಕೀಯ ಆಗಿರ್ಬೋದು, ಎಲೆಕ್ಷನ್ ಅಂತ ಬರ್ತದೆ ಪುಣಕೋ ಎಲೆಕ್ಷನ್ನು ಮತ್ತು ಪುಣಕೋ ಜನ ನೊಂದು ಬೆಂದರ ಪರ ಪುಣಕೋಯಿ ಮದುವೆ ಮುಂಜಿ ಎಲ್ಲ ಸಮಾಜಕ್ಕೂ ಸಮೇತ ಪುಣಕೋ ನಾನು ಇದೇ ಒಂದು ಧೈರ್ಯ ತುಂಬಿ ಭಕ್ತರುಗಳನ್ನ ಪುಣಕೋಯಿ ಪಾಲಿಸ್ತಾ ಇದ್ದಾರೆ ಶನೇಶ್ವರ. ಮತ್ತೆ ಇಲ್ಲಿ ಬಸಪ್ಪನವರಿದ್ದಾರೆ. ಬಸಪ್ಪನವರು ಪವಾಡ ನೋಡ್ತಾನೆ ಇದೀವಿ ಬಂದಾಗಿ. ಪವಾಡನಾಗಿ ಎಲ್ಲ ಕಡೆ ಸಮೇತ ಪುಣಕೋ ತುಂಬ ಬಸವಣ್ಣ ಮಾಡಿಬಿದ್ದಾರೆ ಪುಣಕೋಯಿ. ಬಸವಣ್ಣ ಮಾಡಕ್ಕೆ ನಮಗೆ ತಿನ್ನಕ್ಕೆ ಒಂದು ಟೈಮ್ ಅನ್ನರೂ ಇರಲಿಲ್ಲ ಪುಣಕೋಯಿ. ಇವಾಗ ಸಮೇತ ಪುಣಕೋ ನಮ್ಗೆ ಏನು ಭಕ್ತಾದಿಗಳು ಪುಣಕೋಯಿ ನಿತ್ಯ ಪುಣಕೋಯಿ ಅಲ್ಲಿ ದಾಸೋಹಕ್ಕಂತ ಏನು ತತ್ರ ಅದನ್ನು ಕೊಟ್ಟಂಥ ಪುಣಕೋಯಿ ಭಿಕ್ಷದಲ್ಲಿ ಪುಣಕೋಯಿ ಇವತ್ತು ನಮ್ಮ ಜೀವನ ಮಾಡಿದ್ವಿ. ಆಡಂಬರ ಅಂತೇನೂ ಇಲ್ಲ. ನಮ್ಗೆ ಯಾವುದೇ ರೀತಿ ಪುಣಕೋ ಆಸೆ ಇದುವರೆಗೂ ಭಗವಂತ ನಮಗೆ ಕೊಟ್ಟಿಲ್ಲ, ಕರುಣಿಸಿಲ್ಲ. ಅವ್ನು ಕೊಟ್ಟ ಇದ್ದೆಲ್ಲ ಪುಣಕೋಯಿ ಜನಗಡೆ ಮುಕ್ತಾಗಿರಲಿ ಪುಣಕೋ ನಾವು ಒಂದು ಸಾಯ್ತೀವಲ್ಲ ಆ ಸತ್ತಂಥ ಕಾರ್ಯಕ್ಕೂ ಸಮೇತ ಹೆಸರುಳಿದಂಥ ಪುಣಕೋಯಿ ಕ್ಷೇತ್ರ ಅಭಿವೃದ್ಧಿ ಪಡಿಸಿ ಹೊರತು ಪುಣಕ ನಾವು ದುಡ್ಡು ಮಾಡ್ಬೇಕು ಕಾಸು ಕೊಟ್ಟಿಲ್ಲ. ಇದು ಯಾವುದೋ ದುಡ್ಡು ಅಂತ ಬಂದು ಪುಣಕ ನಮ್ಮ ಕ್ಷೇತ್ರಕ್ಕೆ ಪ್ರವೇಶ ಇಲ್ಲ. ಆದರೆ ಪುಣಕ ಅವ್ರ ಮನಸ್ಸಲ್ಲಿರೋದಂತ ಏನೋ ಮನದೊಟ್ಟಿದ್ರೆ ಪುಣಕ ಅವ್ರ ಸ್ವಾಮಿ ಪ್ರಾರ್ಥನೆ ಮಾಡ್ಕೋಬೋದು. ಬಸಪ್ಪನವ್ರಿಗೆ ಹಿಂದೆ ಒಂದು ಬಸಪ್ಪನ ಬಿಟ್ಟಿದ್ರು. ಆ ಬಸಪ್ಪನ ಪುಣಕ ನಮ್ಮ ಕಷ್ಟಕ್ಕಂತ ದುಡ್ಡಿಗೆ ಪುಣಕ ಒಂದು ಮಾರ್ಕೆಟಿದ್ದ ಪುಣಕೋಯಿಂದ ಹಸುನ ಹೊಡೆದಿರು. ಹಸುನ ಮಾರಿದ್ದ ಪುಣಕ ದುಡ್ಡು ನಾವು ತಿನ್ಬಾರದು ಹೇಳಿ ಪುಣಕ ಹೋಗಿ ಮತ್ತೆ ಪುಣಕ ಹೋಗಿ ರಾಮನಗರ ಹೋಗಿ 3 ತಿಂಗಳು ಪುಣಕ ಪ್ರಯತ್ನ ಮಾಡೋಕ್ಕೆ ಅಲ್ಲಿ ಪುಣಕ ಹೋಗಿ ದೊಡ್ಡಿ ಬಸವ ಅಂತ ಪುಣಕ ಹೋಗಿ ದೊಡ್ಡಿ ಬಸವನ ಕಡೆಯಿಂದ ಪುಣಕ ನಮಗೆ ಪುಣಕ ಹೋಗಿ ಬಸವಪ್ಪನವರು ನಮಗೆ ಅನುಗ್ರಹ ಆಯಿತು.
ಆ ಕ್ಷೇತ್ರ ತಂದು ಪುಣ್ಯಕ್ಕೆ ಅದಕ್ಕೆ ಮುದ್ರೆ ದೀಕ್ಷೆ ಎಲ್ಲ ಮಾಡಿಸಿ ಗುರುವಿನ ಮಾಡಿದವರು ಗುರುಗಳ ಪುಣ್ಯಕ್ಕೆ ಅವ್ರು ಬಂದು ದೀಕ್ಷೆ ಮುದ್ರೆಯನ್ನು ಮಾಡಿ ಈ ಕ್ಷೇತ್ರ ಪುಣ್ಯಕ್ಕೆ ಅದನ್ನು ದೈವನ ಮಾಡಿದರು. ಬಂದಂಥ ಪುಣ್ಯಕ್ಕೆ ಭಕ್ತರುಗಳ ಪುಣ್ಯಕ್ಕೆ ಆಶೀರ್ವಾದ ಮಾಡಿ ಪುಣ್ಯಕ್ಕೆ ಹೋಗಿ ಅವನ ಪುಣ್ಯಕ್ಕೆ ಪವಾಡಗಳನ್ನ ಪುಣ್ಯಕ್ಕೆ ಹೋಗಿ ಜನಕ್ಕೆ ಪುಣ್ಯಕ್ಕೆ ಪ್ರದರ್ಶನ ಮಾಡ್ತಾರೆ. ಅದೇ ಮತ್ತು ಇಲ್ಲಿ ಈ ಸ್ಥಳ ಎಲ್ಲಿ ಬರುತ್ತೆ ಎಕ್ಸಾಕ್ಟಾಗಿ ನಾವು ಲೊಕೇಶನ್ ಹೇಳಿಬಿಡಿ. ಹಾಸನ ಜಿಲ್ಲೆ ಅರ್ಕಲಗೋಡು ತಾಲೂಕು ಪೇಟೆ ಮೋಚನಹಳ್ಳಿ ಕಸ್ಬಾ ಹೋಬಳಿ ವಾರ್ಡ್ ನಂಬರ್ 8 ಈ ಕ್ಷೇತ್ರದಲ್ಲಿ ಪುಣ್ಯಕ್ಕೆ ರಾಮನಾಪುರ ರಸ್ತೆ ಮಡಿಕೇರಿ ಮಾರ್ಗ ಬಗ್ಗೆ ಪುಣ್ಯಕ್ಕೆ ಹೋಗಿ ರೋಡ್ ಭಾಗಕ್ಕೆ ಸಿಗೋಂಥ ದೇವಸ್ಥಾನ ಈ ಸನ್ನಿಧಾನ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ಆಯಿತು ಮೇಡಮ್, ಒಳ್ಳೆಯದಾಗಿ. ಪ್ರವೀಣ್ ಕುಮಾರ್ ಅಂತ, ನಾನು ಯುವ ಮುಖಂಡರು. ನನಗೆ ತುಂಬ ಆರೋಗ್ಯದ ಸಮಸ್ಯೆ ಇತ್ತು. ನಾನು ತುಂಬ ಸುತ್ತುವಾರ ಜಾಗದಲ್ಲೆಲ್ಲ ಸುತ್ತಿದ್ದೀನಿ. ನಾನು ಪಾಂಡವಪುರ ಬಾಕಿ ಕಡೆ ಫುಲ್ ಕೇರಳ ಗುಂಟೂರು ಎಲ್ಲ ಕಡೆ ಹೋಗಿದ್ದೆ. ಮದುವೆಯಾಗಿ ಒಂದೇ ವರ್ಷದಲ್ಲಿ ಒಂದು ತಿಂಗಳಲ್ಲಿ ನನಗೆ ತುಂಬ ಹುಷಾರಿಲ್ದಂಗೆ ಆಯಿತು. ಏನಪ್ಪ ನಾನು ಮದುವೆಯಾಗಿ ಈ ಥರ ಹಿಂಗಾಯ್ತಲ್ಲ, ನಾನೇನು ಈ ಥರ ಮದುವೆ ಸಂಸಾರ ಕಟ್ಕೊಂಡಾಗಲಿ ಈ ಥರ ಸಮಸ್ಯೆ ಆಯ್ತಲ್ಲ. ಬೆಳಗ್ಗೆ ಆದರೆ ಹಾಸ್ಪಿಟ್ಲು ಸುಮ್ಮನೆ ಒಂದಿನ ಚೆನ್ನಾಗಿರಿ ಇನ್ನೊಂದು ದಿನ ಚೆನ್ನಾಗಿರ್ತಿಲ್ಲ, ಒಂದಿನ ಚೆನ್ನಾಗಿರಿ ಇನ್ನೊಂದು ದಿನ ಚೆನ್ನಾಗಿರುತ್ತೆ. ನಾರ್ಮಲ್ ಎಲ್ಲ ಪ್ರತಿ ನಾರ್ಮಲ್ ರಿಪೋರ್ಟ್ ಲಕ್ಷಾಂತರ ರೂಪಾಯಿ ಕಳೆದೀನಿ. ಎಲ್ಲ ನಾರ್ಮಲ್ಲು. ನಾನು ತುಂಬ ಎಲ್ಲೆಲ್ಲ ಹೋಗಿದ್ದೀನಿ. ಪ್ರತಿಯೊಂದು ದೇವಸ್ಥಾನ ಇಂಥ ದೇವಸ್ಥಾನ ಸುತ್ತಿಲ್ಲ ನನಗಿಲ್ಲ. ನಾನು ನನಗೆ ಯಾರೋ ಒಬ್ಬರು ಇಲ್ಲೇ ದೇವಸ್ಥಾನ ಇದೆ ಚಂದೇವ್ರ ದೇವಸ್ಥಾನ, ಅಲ್ಲಿಗೆ ಹೋಗಪ್ಪ ಒಳ್ಳೇದಾಗುತ್ತೆ ಯಾರೋ ಹೇಳಿದಾಗ ನಾನು ಬಂದಿಲ್ಲಿಗೆ 1 ವರ್ಷ ಆಗಿದೆ. ನಾನು 1 ವರ್ಷದಿಂದಲೇ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಇಲ್ಲಿ ಬಂದಾಗಲಿಂದ ನಾನು ಫುಲ್ ಗುಣಮುಖ ಆಗಿದ್ದೀನಿ. ನಾನು ತುಂಬ ಟ್ಯಾಬ್ಲೆಟ್ಸ್ ಕುಡಿವೆ, ತುಂಬ ಹಾಸ್ಪಿಟ್ಲಿಗೆ ಹೋಗಿವೆ, ತುಂಬ ಖರ್ಚು ಮಾಡಿದ್ದೀನಿ. ಇಲ್ಲಿ ಬಂದಾಗಲಿಂದ ನೆಮ್ಮದಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ನನ್ನ ಕುಟುಂಬದಲ್ಲಿ ಎಲ್ಲರಿಗಿಂತ ಚೆನ್ನಾಗಿದ್ದೀನಿ. ನಾನು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅರ್ಕಲಗೋಡು. ಈಗ ತಾನೇ ನಮ್ಮ ಹಿರೇಜಿ ಅವರು ಹೇಳಿದಂಗೆ ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ 2 ಬಾರಿ ಸ್ವಾಮಿ ಶನೇಶ್ವರ ಅವರ ಆಶೀರ್ವಾದದಿಂದ ಜನ ನನ್ನನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಆ ಸ್ವಾಮಿಗೆ ನಾನು ಅತಿ ಹೆಚ್ಚು ಭಕ್ತಿಯಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಭಗವಂತನ ಮೇಲೆ ಯಾಕೆ ನಮಗೆ ಇಷ್ಟೆಲ್ಲ ಕರುಣೆ, ಸತ್ಯ, ಧರ್ಮ ಇದೆ ಅನ್ನೋದಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ. ಹಲವಾರು ನೋವುಗಳು ತಿಂದಿದ್ದೀನಿ. ಆ ನೋವು ತಿಂದ್ರೂ ಕೂಡ ಸ್ವಾಮಿ ಸೇವೆನೇ ಬಿಡಲಿಲ್ಲ. ಇವತ್ತು ಹಳ್ಳಿ ಕಡೆಯಿಂದ ಬೇರೆ ಊರಿಂದ ಬೆಂಗಳೂರು, ಮೈಸೂರಿನವರು ಎಲ್ಲರೂ ಕೂಡ ಇಲ್ಲಿಗೆ ಪೇಟೆ ಮಾಚನಹಳ್ಳಿ ಗ್ರಾಮಕ್ಕೆ ಬರ್ತಿದ್ರು. ಇವತ್ತು ತುಂಬ ಖುಷಿ ಪಡ್ತಾ ಇದ್ದೀವಿ. ಬಸವಣ್ಣನವರ ಪವಾಡ ಇವತ್ತು ಎದ್ದು ತೋರಿಸ್ತಾ ಇದೆ, ನಮ್ಮ ಕಣ್ಣು ಮುಂದೆನೇ ತೋರಿಸ್ತಿದೆಯಲ್ಲ ಸ್ವಾಮಿ. ಮಾಧ್ಯಮದವ್ರ ಮುಂದೆ ನಾವು ಕೂಡ ನೋಡಿದ್ದೀವಿ. ಬಸವಣ್ಣ ಏನು ಭಕ್ತಾದಿಗಳಿಗೆ ಇಲ್ಲಿ ಬಂದಿದ್ರೋ ಅವರುಗಳಿಗೆ ಒಂದು ತಿಂಚಿತ್ತೂ ಕೂಡ ನೋವು ಕೊಡ್ದಂಗೆ ಬಸವಣ್ಣ ಒಂದು ಬೈ ದಾಟ್ಕೊಂಡು ಯಾವ ಥರ ಅವರಿಗೆ ನೋವು ಕೊಡ್ದಂಗೆ ಇವತ್ತು ಆಶೀರ್ವಾದ ಮಾಡಿದ ಬಸವಣ್ಣನ ಬಗ್ಗೆ ನನಗೆ ನಂಬಿಕೆ ಬಂದಿದೆ. ನಾವು ನಂಬಿಕೆಯಿಂದ ಇದ್ದೀವಿ ಅನ್ನೋದನ್ನು ನಾವು ತೋರಿಸಿದ್ವಿ. ನಾವು ಆ ನಂಬಿಕೆ ಬಸವಣ್ಣನ ಮೇಲೆ ನಮಗೆ ತುಂಬ ನಂಬಿಕೆ ಇದೆ. ಬಸವಣ್ಣನ ಪವಾಡ ಇಡೀ ರಾಜ್ಯಕ್ಕೆ ಮುಟ್ಟುವಂಥ ಒಂದು ಪವಾಡ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮುಟ್ಟುವಂಥ ಒಂದು ಪವಾಡ ಆಗಿದೆ. ಸ್ವಾಮಿ ಅವರು ಕೊಡ್ತಕ್ಕಂಥ ಸ್ವಾಮಿ ಅವರು ತೆಗೆದು ಹೂವು ಎಸೆಯುವಂಥ ಹೂವಲ್ಲ. ಈಗ ಯಾರೋ ಒಬ್ಬರು ಭಕ್ತಾದಿಗಳು ತೆಗೆದು ಎಸೆಯುವಂಥ ಹೂವಲ್ಲ ಸ್ವಾಮಿ. ಭಗವಂತನಲ್ಲಿ ಕೇಳಿದ್ದನ್ನು ಭಗವಂತನ ಕೊಡ್ತಕ್ಕಂಥ ಹೂವನ್ನು ಪಡಿಬೇಕಾದ್ರೆ ಅವರೂ ಪುಣ್ಯವಂತರಾಗಿರಬೇಕು, ಯೋಗವಂತರಾಗಿರಬೇಕು, ಗುಣವಂತರಾಗಿರಬೇಕು. ನಾವು ಅದನ್ನು ಕಳ್ಕೊಂಡಿದ್ದೀವಿ ಅಂದರೆ ಪಡ್ಕೊಳ್ಳೋಕ್ಕೆ ಪುನಃ ನಾವು ಭಾಗಿಯಾಗಬೇಕು. ಭಗವಂತ ಹೆಚ್ಚಿನದಾಗಿ ಆ ಒಂದು ಪವಾಡವನ್ನು ಕೊಡ್ತಾಯಿದ್ರೆ, ಹೂವನ್ನು ಕೂಡ ಕೊಡ್ತಾ ಇದ್ದಾರೆ ಅಂದರೆ ಆ ಭಗವಂತನ ಶಕ್ತಿ ಆ ಥರ ಇದೆ. ಅದಕ್ಕೋಸ್ಕರನೇ ಚಿಕ್ಕದಾಗಿರ್ತಕ್ಕಂಥ ಗೋಪುರವನ್ನು ಇಲ್ಲಿಗೆ ಸ್ಥಳಾಂತರ ಮಾಡಿ ಇದು ಸಪ್ರೇಟಾಗಿದ್ದು ಆ ಸ್ವಾಮಿ ಸೇವೆನ ಜನ ಏನು ಭಕ್ತಾದಿಗಳು ಬರ್ತಾರೆ ಭಗವಂತನ ಸೇವೆನ ಪಡ್ಕೊಳ್ಳಿ ಹಾಗೆ ಅಂಥೇಳಿ ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಮಾಡಿ ಇವತ್ತು ಆ ಸೇವೆನ ಮಾಡ್ತಾಯಿದ್ದಾರೆ. ನೋಡೋಕ್ಕೆ ನಮಗೂ ಕೂಡ ಭಾಳ ತುಂಬ ಸಂತೋಷ ಆಯ್ತಿದೆ. ಸರ್, ನಾನು ಅರ್ಕಲಗೋಡು ತಾಲೂಕು ದೊಡ್ಡಮಗ್ಗೆ ಹೋಬಳಿ ಜೋಡಿ ಒಡ್ರಳ್ಳಿ ಗ್ರಾಮದಲ್ಲಿ ವಾಸವಾಗಿರುವಂಥ ವಿ.ಕೆ. ರವಿಕುಮಾರ್, ಅಶ್ವಿನಿ ಮ್ಯೂಸಿಕಲ್ಸ್ ಪ್ಯಾಂಟ್ ಸೆಟ್ ಓನರ್. ನಾನು ಈ ಬಸಪ್ಪನ ಉದ್ಘಾಟನೆ ಮಾಡ್ಬೇಕಾರೆ ವಾದ್ಯಗೋಷ್ಠಿಯಿಂದ ಹಿಡಿದು ಈ ಶನೇಶ್ವರನ ಕಳಶ ಆಗಲಿ ಮತ್ತು ಇನ್ನು ಯಾವುದೇ ಒಂದು ಕಾರ್ಯ ಆದ್ರೂ ನನ್ನ ಕಷ್ಟವನ್ನು ಪರಿಹಾರ ಮಾಡಿದ್ಗೆ ಬಂದು ಅಷ್ಟೋ ಭಗವಂತನ ಸೇವೆಯಿಂದ ನಾನು ಮಾಡಿದ್ದೀನಿ. ಆದರೆ ನನ್ನ ಮನೇಲಿದ್ದಂಥ ಕಷ್ಟ, ಹಿಂದಿದ್ದಂಥ ಕಷ್ಟ ಇನ್ನು ಮುಂದೆ ಬರನಾರ್ದು. ಆ ಕಷ್ಟದಲ್ಲೇ ಅನುಭವಿಸ್ತಾ ಇದ್ದಾನೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಅಂದರೆ ಈ ನನ್ನ ಅಪ್ಪನೇ ಕಾರಣ. ಆದರೂ ನಾನು ಹಿಂದೆ ಶನಿದೇವ್ರ ಹೊರದಲ್ಲೇ ಹುಟ್ಟಿದವನು. ಶನಿದೇವ್ರ ಹೊರದಲ್ಲೇ ಹುಟ್ಟಿ ಇವನ ಸೇವೆ ಇವತ್ತು ಎಷ್ಟೇ ಹೊತ್ತಿನ ರಾತ್ರಿಯಲ್ಲೇ ಯಾರು ಬರಲಿ ಇವ್ರ ಸೇವೆ ಮಾಡ್ದೇ ನಾನು ಇರೋದಿಲ್ಲ. ಈ ಭಗವಂತನಿಂದ ನಾನು ಎಷ್ಟು ಬೆಳೆದಿದ್ದೀನಿ ಅಂತ ಅಂದರೆ ಹೇಳ್ಕೊಳಕ್ತಿರೋದು.
12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ ಬೆಳಗಿನ ಜಾವ ಕಾಡು ದೇಶಾಂತರ ಎಲ್ಲ ತಾವಲ್ಲೂ ಬೈಕಲ್ಲಿ ಹೊಡಿತೀನಿ. ಇವನ ಶಕ್ತಿಯಿಂದ ನನಗೆ ಆ ಭಗವಂತ ಅಷ್ಟೊಂದು ಶಕ್ತಿ ಕೊಟ್ಟಿದ್ದಾನೆ ನನಗೆ. ನಾನು ಎಲ್ಲೇ ಹೋಗಲಿ ಯಾವ ಕಷ್ಟವೂ ಈ ಭಗವಂತ ನನಗೆ ಕೊಟ್ಟಿಲ್ಲ. ಇನ್ನೂ ನಾನು ಬೆಳೆಸ್ಕೊಂಡು ಹೋಗ್ತಾವನ್ನ ಹೊರತು ನನಗೆ ಕಷ್ಟದಿಂದ ನನಗೆ ಕಷ್ಟನೇ ಅಂತಲೇ ಕೊಟ್ಟಿಲ್ಲ. ಆದ್ದರಿಂದ ನಾನು ಪ್ರತಿ ವಾರನೂ ಈ ಒಂದು ಸೇವೆಯನ್ನು ನಾನು ಮಾಡ್ತಾಯಿದ್ದೀನಿ. ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ